ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ವೇದಾಂತ್, ಇಷ್ಟೆಲ್ಲ ಗಿಫ್ಟ್ಸ್ ನನ್ಗೆನಾ ಅಥವಾ ನೀನೆಲ್ಲ ಪರ್ಚೇಸ್ ಮಾಡ್ಬಿಟ್ಟ? ಎಲ್ಲಾನು ನಾನೇ ಪರ್ಚೇಸ್ ಮಾಡಲಿಲ್ಲ. ನೀನು ತುಂಬಾ ಇಷ್ಟಪಡೋರು, ನೀನು ಪ್ರೀತಿಸೋರು, ನೀನು ಬೇಕಾಗಿರೋರು ಇದನ್ನ ಕೊಟ್ಟು ಕಳಿಸಿದ್ದಾರೆ. ಯಾಕೆ ಹಾಗೆ ನೋಡ್ತಿದ್ಯಾ? ಇದನ್ನ ಯಾರು ಕೊಟ್ಟಿದ್ದು ಅಂತ ಗೊತ್ತಾಗ್ಲಿಲ್ಲ. ತುಂಬಾನೇ ಸ್ಪೆಷಲ್ ಪರ್ಸನ್, ಬಟ್ ಅದು ಯಾರು ಅಂತ ನನಗೆ ಹೇಳೋದಿಲ್ಲ. ಒಂದು ಇನ್ಸಿಡೆಂಟ್ ಹೇಳ್ತೇನೆ, ಫುಲ್ ಸ್ಟೋರಿ ಕೇಳಿಸ್ಕೊಂಡು ನೀನ್ ಯಾರು ಅಂತ ಗೆಸ್ ಮಾಡು. ಸರಿ, ಓಕೆ. ಇದು ಸುಮಾರು 12 ವರ್ಷದ ಹಿಂದಿನ ಕಥೆ. ನಿಮ್ಮ ಮನೆ ಇದೆಯಲ್ಲ, ಅಲ್ಲೊಬ್ಳು ಪುಟ್ಟ ಬಜಾರ್ ಇದ್ದಂತ. ಅವಳು ತಿಂಡಿ ತಿನ್ಬೇಕು ಅಂತ ದಿನ ಅಮ್ಮನ ಪರ್ಸಿಂದ ದುಡ್ಡು ಕರೀತಿದ್ಲಂತೆ. ಇದು ಅಮ್ಮನಿಗೆ ಗೊತ್ತಾಯ್ತಂತೆ. ಯಾಕೆ ಹೇಳ್ದೆ ಕೇಳ್ದೆ ದುಡ್ಡು ತಗೊಳ್ತೀಯಾ, ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಅಂತ ಚೆನ್ನಾಗಿ ಬೈದ್ರಂತೆ. ಆಗ ಪುಟ್ಟ ಬಜಾರಿಗೆ ತುಂಬಾ ಬೇಜಾರಾಯ್ತು, ಒಂಥರ ಇನ್ಸಲ್ಟ್ ಆಯ್ತು. ರಾತ್ರಿ ಎಲ್ಲ ನಿದ್ದೆನೆ ಮಾಡಿದೆ. ನೆಕ್ಸ್ಟ್ ಡೇ ಸ್ಕೂಲ್ಗೂ ಹೋಗದೆ ಮನೆ ಹತ್ರದಲ್ಲಿರೋ ಒಂದು ಹೋಟೆಲ್ಗೆ ಹೋದ್ರಂತೆ. ಅಂಕಲ್ ನನ್ಗೆ ಏನಾದ್ರೂ ಕೆಲಸ ಕೊಡಿ, ನಾನು ಸಂಪಾದನೆ ಮಾಡಬೇಕು ಅಂತ ಹೋಟೆಲ್ ಅವನರ ಹತ್ರ ಕೇಳಿದ್ರಂತೆ. ಆ ಹೋಟೆಲ್ ಓನರ್ ಆ ಪುಟ್ಟ ಬಜಾರಿ ಮಾತಿಗೆ ಇಲ್ಲ ಅಂತ ಹೇಳಕ್ಕಾಗದೆ ಒಪ್ಕೊಂಡು, ಏನ್ ಕೆಲಸ ಮಾಡ್ತೀನಿ ಅಂತ ಕೇಳಿದಾಗ ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ ಅಂತ ಅವ್ಳು ಹೇಳಿದ್ರು. ಇಡೀ ದಿನ ಪಾತ್ರೆ ತೊಳೆಯೋದು, ತರಕಾರಿ ಹಚ್ಚೋದ್ರಿಂದ ಹಿಡಿದು ಎಲ್ಲಾ ಕೆಲಸನೂ ಅವಳೇ ಮಾಡುತ್ತೆ. ಎಲ್ಲಾ ಕೆಲಸ ಮುಗಿಸಿ ಸಂಜೆ ಬಂದು ನನ್ನ ಸಂಬಳ ಕೊಡಿ ಅಂತ ಕೇಳಿದ್ರು. ಆ ಹೋಟೆಲ್ ಓನರ್ ಅವಳು ಕೆಲಸ ಮಾಡಿದ ರೀತಿ ನೋಡಿ, ಅವಳ ಗಟ್ಟಿತನ ನೋಡಿ ₹100 ಸಂಬಳ ಕೊಟ್ರಂತೆ. ಅದ್ರಲ್ಲಿ ₹1 ಖರ್ಚು ಮಾಡದೆ ಆ ಪುಟ್ಟ ಬಜಾರಿ ಮನೆಗೆ ಹೋಗಿ, ಅಪ್ಪ ಅಮ್ಮ ಇದು ನಾನು ಸಂಪಾದನೆ ಮಾಡಿರೋ ₹100 ಅಂತ ಅಪ್ಪನ ಕೈ ಕೊಟ್ಲಂತೆ. ಅವಳ ಮಾತಾಡೋದನ್ನ ಕೇಳಿಸ್ಕೊಂಡು ಅವ್ರ ಅಪ್ಪ ಅಮ್ಮ ತುಂಬಾನೇ ಫೀಲ್ ಆದ್ರು. ಅಮ್ಮ ಸಾರಿ ಅಂತ ಹೇಳಿ ಮುದ್ದು ಕೊಟ್ಟು ಮುದ್ದಾಡಿದ್ರು. ಅಪ್ಪ ತನ್ನ ಮಗಳ ಮೊದಲನೇ ಸಂಪಾದನೆ ಅಂತ ಬಹಳ ಖುಷಿಪಟ್ಟು ಅದನ್ನ ಫ್ರೇಮ್ ಮಾಡಿಸಿ ಇವತ್ತವರೆಗೂ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಈಗ ನನ್ನ ಕೈಲಿರೋದು ಕೂಡ ಇದೇ ಫ್ರೇಮ್. ಬಜಾರಿ, ಬಜಾರಿ, ಏನಾಯ್ತು? ಏನಿಲ್ಲ ವೇದಾಂತ್, ಎಲ್ಲ ನೆನಪಾಗೋಯ್ತು. ನನಗೆ ತುಂಬಾ ಖುಷಿ ಆಯ್ತು ವೇದಾಂತ್. ಥ್ಯಾಂಕ್ ಯು.
ಕೇಳಿಸ್ಕೊ. ಹಾಯ್ ಹಮ್ಮು, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬೆಳಗ್ಗೆ ನಾವ್ಯಾರೂ ನಿನಗೆ ವಿಶ್ ಮಾಡಲಿಲ್ಲ ಅಂತ ನಿನಗೆ ತುಂಬಾ ಬೇಜಾರಾಯ್ತು. ಕ್ಷಮಿಸಕ್ಕಂತ ಭಾವಿ ಅಳಿಯಂದ್ರು ನನ್ನ ಹತ್ರ ಕಂಡೀಷನ್ ಹಾಕಿದ್ರು, ನಾವು ಹಾಗೆ ಮಾಡಬೇಕು ಅಂತ. ಅವರು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರು. ನಿನಗೆ ಗೊತ್ತಾಗದೆ ಇರೋ ಹಾಗೆ ನನ್ನ ಹತ್ರ ಬಂದು ಗಿಫ್ಟ್ ಅಂತ ನೋಟ್ ತಗೊಂಡು ಹೋಗಿದ್ದಾರೆ. ನಿಂಗೆ ಸುಮಾರು 10 ವರ್ಷ ಇದ್ದಾಗ ನೀನು ಸಂಪಾದನೆ ಮಾಡಿದ ದುಡ್ಡಮ್ಮ ಅದು. ಬರೀ ಏನೋ ಅಂದ್ಲು ಅನ್ನೋ ಕಾರಣಕ್ಕೆ ನೀನು ಸ್ಕೂಲ್ಗೆ ಹೋಗದೆ ಕೆಲ್ಸಕ್ಕೆ ಹೋಗಿದ್ದೆ. ಆ ನೋಟು ಬರೀ ದುಡಿಮೆ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ. ಅದರಲ್ಲಿ ನಿನ್ನ ಗಟ್ಟಿತನ ಇದೆ, ನಿನ್ನ ಗುಣ ಇದೆ, ನಿನ್ನತನ ಇದೆ. ಬೆಳೆಯೋ ಪೈರು ಬಳಕೆಯಲ್ಲೇ ನೋಡು ಅಂತಾರಲ್ಲ, ಅದು ನಿಜ. ನೀನು ಮುಂದೆ ಏನಾಗಬಹುದು ಅನ್ನೋ ಕಲ್ಪನೆ ಆವತ್ತೇ ಸಿಕ್ಕಿತ್ತಮ್ಮ. ನಂಗೆ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಮಗಳೇ. ನಿನ್ನ ಹಠ ಛಲ ಹೀಗೆ ಇರ್ಲಿ, ಅದು ಒಳ್ಳೆ ಕೆಲಸಕ್ಕೆ ಪ್ರೇರಣೆ ಆಗ್ಲಿ. ದೇವರು ನಿಮ್ಮಿಬ್ರನ್ನ ಚೆನ್ನಾಗಿಟ್ಟಿರ್ಲಿ. ಸರಿ, ಪ್ರಿಪೇರ್ ಮಾಡು. ಥ್ಯಾಂಕ್ ಯು ಪಾ. ಈ ಗಿಫ್ಟಿಗೆ ಇನ್ನೊಂದು ಹೋಲಿಕೆನೇ ಇಲ್ಲ. ಲವ್ ಯು ಪಾ. ಆದ್ರೆ ನಂಗೊಂದು ಸಣ್ಣ ಬೇಜಾರಿದೆ ಅಮೂಲ್ಯ. ಏನು? ನಿನಗೆ ಕೆಲಸ ಕೊಟ್ಟಿದ್ ಮೊದಲನೇ ಓನರ್ ನಾನಲ್ಲ ಅಲ್ವಾ? So proud of you, Bajaj. ಮತ್ತೆ ನಾವು ಸುಮ್ಮನೆ ಹೇಳ್ತೀವ, ನಾವ್ ಅವಾಗ್ಲೇ ಹಂಗೆ ಈಗ ಕೇಳ್ಬೇಕಾ ಅಂತ? ನನ್ ವೇದ್ನ ನನ್ ಮುಂದೆನೆ ಹಗ್ ಮಾಡ್ತೀನಿ. ಇನ್ 1 ನಿಮಿಷನೂ ನನ್ ವೇದ್ ಜೊತೆ ನಿನ್ಗೆ ಇರಕ್ ಬಿಡಲ್ಲ. ಎಲ್ ಹೋದ್ಯೆ? ನೀವು ಇಷ್ಟಾದ್ರೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ಇನ್ನೊಂದು ಡೋಸ್ ಕೊಡ್ಲೇಬೇಕು. ಡೋಸ್ ಏನೋ ರೆಡಿ ಇದೆ, ಇವಳು ಅಲ್ಲಿಗೆ ಎಂಟ್ರಿ ಆದ್ರೆ ಸಾಕು. ಮರಮ್ಮನ್ನ ಡಿಸ್ಕ್ ಡಿಸ್ಕ್ ಸಾಕ್ಬಿಡಿ.
ಅಭಿಮಾನಿಗಳಿಗೆ ಮಾಡಲ್ಲ ಮೋಸ, ತಲೆಗೆಟ್ರೆ ಕೊಡ್ತೀವಿ ಕೂಸ. ಏಕಾಂತ ಒಳ್ಳೆಯವರು ಮಾತ್ರ ಕಮಿಡಿಯನ್ನು, ಕೆಟ್ಟವ್ರಿಗೆ ಅಯ್ಯ ವಿಲ್ಲನ್. ಪಕ್ಕ ನನ್ ಪರಿದೆ ಗಿಫ್ಟ್ ಆಗಿರುತ್ತೆ. ಕರೆಕ್ಟ್. ಅವರು ನಿಂಗೇನೋ ಮೆಸೇಜ್ ಕಳಿಸಿದಾರೆ, ಕೇಳು. ಹ್ಯಾಪಿ ಹುಟ್ಟು ಹಬ್ಬ ಅಮ್ಮು. ಸಾರಿ ಕಂದ, ನಿನಗೆ ಹೇಳ್ದೆ ನಾವೆಲ್ಲ ಹೊರಟು ಬಂದ್ಬಿಟ್ವಿ. ಇದೆಲ್ಲ ನಿನ್ ಭಾವಿ ಗಂಡಂದೆ ಕಿತಾಪತಿ ಗೊತ್ತಾ? ಅವನು ಎಲ್ಲ ಹೇಳ್ಕೊಟ್ಟಿದ್ದು. ಈ ಲಂಗ ಯಾವ್ದು ಗೊತ್ತಾ? ನೀನ್ 7ನೇ ಕ್ಲಾಸಲ್ಲಿ ಇದ್ದಾಗ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದಾಗ ನಾನು ನಿನಗೆ ಹೊಲಿಸಿದ್ದು. ಆಮೇಲೆ ನೀನು ಹೈಸ್ಕೂಲ್ಗೆ ಹೋದಾಗ ಕಡಿಮೆ ಮಾರ್ಕ್ಸ್ನ ತಗೊಳ್ತಿದ್ದಾಗ ನಾನು ಇದನ್ನ ನಿನಗೆ ತೋರಿಸಿ ಪುಸಲಾಯಿಸಿ, ನೋಡು ನೀವು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಾನು ಇದೇ ಥರ ನಿನ್ಗೆ ಇನ್ನೊಂದು ಲಂಗ ಹೊಲಿಸ್ಕೊಡ್ತೀನಿ ಅಂತ ಹೇಳಿ ನಿನಗೆ ಓದಿಸ್ತಾ ಇದ್ದೆ. ನೀನಾಗೆಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೆ. ನಾನು ಈ ಸಂದರ್ಭದಲ್ಲಿ ನಾನು ಈ ಲಂಗನ ನಿನಗೆ ಕೊಡ್ತಾ ಇದ್ದೀನಿ. ಹಳೆ ಲಂಗ ಕೊಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಮಗಳೇ. ನಿನ್ ಮದುವೆಗೆ ಭಾರಿ ಆಗಿರೋ ಕಂಚಿ ರೇಷ್ಮೆ ಸೀರೆನೆ ಕೊಡಿಸ್ತೀನಿ, ಆಯ್ತಾ ಕಂದ? ನೀನ್ ಯಾವಾಗ್ಲೂ ನಗ್ನಗ್ತಾ 100 ವರ್ಷ ಚೆನ್ನಾಗಿರ್ಬೇಕು. ಹ್ಯಾಪಿ ಬರ್ಡೇ ಮುದ್ದು.